ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮನೆಯಲ್ಲಿ ಅಮ್ಮ ಇಲ್ಲ, ಜಸ್ಟ್ ಇವಾಗ ತಾನೇ ಒಂದು ಫಂಕ್ಷನ್ ಇತ್ತು. ಸೊ ಅವರು ಹೋಗಲೇಬೇಕಾಯಿತು, ಅದಕ್ಕಾಗಿ ಹೋದರು. ಸೊ ಅಮ್ಮ ಇಲ್ಲದೆ ನನಗೊಂದು 3 hours ಇವಳನ್ನ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತಲೇ ಗೊತ್ತಿಲ್ಲ. ಥ್ಯಾಂಕ್ ಗಾಡ್ ಅಮ್ಮ ಹೋಗಿದ ತಕ್ಷಣ ಒಂದು 5 minutesಗೆ ಮಲ್ಕೊಂಡ್ಬಿಟ್ಟಿದ್ದಾಳು ಅವಳು. ಸೊ ಇದು ಬಂದ್ಬಿಟ್ಟು ತೊಟ್ಲು. ಅಂದರೆ ನಾನು ಆನ್ಲೈನಲ್ಲೇನು ಅಂದರೆ ತರಿಸ್ಕೊಬೇಕು ಅಂದ್ಕೊಂಡಿದ್ದೆ, ಬಟ್ ಈ ತೊಟ್ಲಲ್ಲಿ ಆದರೆ ಇದು ವುಡ್ಡಿಂದು. ಸೊ ಇದನ್ನು ರೆಡಿ ಮಾಡಿಸಿರೋದು. ಇದರಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅಂದರೆ ತಲೆ ಎಲ್ಲ ಅವಳದು ನೀಟಾಗಿ ಶೇಪ್ ತೊಗೊಳತ್ತೆ, ನೀಟಾಗಿರುತ್ತೆ. ಅವಳು ಆ ಕಡೆ ಈ ಕಡೆ ತಲೆ ಎಲ್ಲ ಈ ಥರ ಮಾಡೋದಕ್ಕಾಗೋದಿಲ್ಲ. ಸೊ ದೊಡ್ಡದು ಸ್ವಲ್ಪ ಸ್ಪೇಸ್ ಇರೋ ತೊಟ್ಲು ಹಾಕ್ಬಿಟ್ರೆ ಅವಳು ತಲೆ ಎಲ್ಲ ಸ್ವಲ್ಪ ಸೈಡಿಗೆ ಹಿಂಗೆ ಇಟ್ಕೊಂಡು ಮಲ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಳೆ. ಅವಳಿಗೆ ಬೆಡ್ ಮೇಲೆ ಹಾಕಿದ್ದೀವಿ ಅಂತ ಅಂದರೆ ಅವಳಿಗೆ ಒಂದು ಸೈಡ್ ಮಲ್ಕೊಳ್ಳೋದಂದರೆ ತುಂಬ ಇಷ್ಟ. ಯಾವಾಗಲೂ ಜಾಸ್ತಿ ಲೆಫ್ಟ್ ಟು ರೈಟೇ ಮಲ್ಕೊಬೇಕು ಅವಳು. ಇಲ್ಲಾಂದರೆ ತಲೆ ಆದರೂ ಸೊಟ್ಟ ಇಟ್ಕೊಂಡು ಮಲ್ಕೋತಾಳೆ. ಬಟ್ ಇದರಲ್ಲಿ ಬೆನಿಫಿಟ್ ಏನು ಅಂತ ಅಂದರೆ ಅವಳಿಗೆ ಆರಾಮ್ಸೆ ಮಲ್ಕೋಬೋದು. ಅಂದರೆ ಸ್ಟ್ರೈಟಾಗಿ ಮಲ್ಕೊಳ್ಳೋದ್ರಿಂದ ತಲೆ ಕೂಡ ನೀಟಾಗಿ ಶೇಪ್ ತೊಗೊಳುತ್ತೆ. ಅದಕ್ಕಾಗಿ ಇದನ್ನೇ ಮಾಡಿಸ್ಕೊಂಡ್ವಿ ನಾವು. ಸೊ ಏನಿಲ್ಲ, ತುಂಬ ಕಡಿಮೆ ರೇಟಲ್ಲೇ ಮಾಡಿಕೊಡ್ತಾರೆ, ತುಂಬ ಏನು ಜಾಸ್ತಿ ಎಲ್ಲ ಕಾಸ್ಟ್ಲಿ ಏನಾಗೋದಿಲ್ಲ. ಸೊ ವುಡ್ಡು ಕೊಟ್ಟರೆ ಇನ್ನೂ ಕಡಿಮೆನೇ ಆಗುತ್ತೆ. ಇಲ್ಲ ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಜಾಸ್ತಿ ತೊಗೋಬೋದು ಅನ್ಸುತ್ತೆ ಅಷ್ಟೇ. ಬಟ್ ಚೆನ್ನಾಗಿದೆ. ಆದರೆ ಅವಳಿಗೇನು ತುಂಬ ಇದು ವರ್ಷಾನುಗಟ್ಟಲೆ ಎಲ್ಲ ಬರೋದಿಲ್ಲ. ಮ್ಯಾಕ್ಸಿಮಮ್ ಅವಳಿಗೆ ಇವಾಗ ಒಂದು 6-7 months ಬರ್ಬೋದೇನೋ ಅಷ್ಟೇ. ಅದ್ರ ಮೇಲೆಲ್ಲ ಬರೋದಿಲ್ಲ ಅವಳಿಗೆ. ಯಾಕಂದರೆ ಫುಲ್ಲು ಅವಳಿಗೆ ಒಂಥರ ಇಕ್ಕಟ್ಟಾದಾಗ ಹಾಕ್ಬಿಡುತ್ತೆ, ಸ್ಪೇಸೇ ಇರೋದಿಲ್ಲ. ಸೊ ಅವಳಿಗೆ ಅದು ಇರಿಟೇಟ್ ಆಗಿಬಿಡುತ್ತೆ, ಹಿಂಸೆ ಆಗಿಬಿಡುತ್ತೆ. ಮಲ್ಕೊಳ್ಳೋದಕ್ಕೆ ಅವಳಿಗೂ ಕಷ್ಟ ಆಗುತ್ತೆ. ಅದಕ್ಕಾಗಿ ಈಗ ನಮಗೇನು ಸ್ಟಾರ್ಟಿಂಗ್ ಡೇಸಲ್ಲಲ್ವಾ ನೀಟಾಗಿ ಶೇಪ್ ತೊಗೋಬೇಕಾಗಿರೋದು, ತಲೆ ಎಲ್ಲ ಹೊಡೆದು ನೀಟಾಗಿ. ಸೊ ಅದಕ್ಕಾಗಿ ಆ ಒಂದು ಟೈಮಿಗೆ ಸಾಕು ಅಂತ ಹೇಳಿ ಅದನ್ನು ಮಾಡಿಸ್ಕೊಂಡಿದ್ದು ನಾವು. ಸೊ ಅಮ್ಮ ನನಗೆ ತಿಂಡಿಗೆ ರೆಡಿ ಮಾಡಿಟ್ಟೋಗಿದ್ದಾರೆ. ಅಂದರೆ ಒಗ್ಗರಣೆ ಹಾಕಿದ್ದಾರೆ, ನಾನಿನ್ನೂ ಕಲಿಸ್ಕೊಂಡಿಲ್ಲ. ಯಾಕಂದರೆ ಬಿಸಿ ಬಿಸಿ ತಿನ್ನಬೇಕಲ್ವ. ಸೊ ಅದಕ್ಕಾಗಿ ಅವ್ರು ಮಾಡಿಟ್ಟೋಗಿದ್ದಾರೆ. ಹಾಗೆ ನಾನಿಲ್ಲಿ ನೀರು ಬಿಸಿ ಮಾಡ್ಕೊತಿದ್ದೆ. ಸೊ ಇದಿದೆ, ನಾವು ಕರೆಂಟಲ್ಲಿ ಕೂಡ ಬೇಕಾದರೆ ಬಿಸಿ ಮಾಡ್ಕೋಬೋದು. ಆದರೆ ಇದಷ್ಟು ಏನು ಹೇಳ್ತಾರೆ, ಹೆಲ್ತಿಗೆ ಒಳ್ಳೇದಲ್ಲ. ಸೊ ಅದಕ್ಕೆ ನಾನು ಬೇಡ ಅಂತ ಹೇಳಿಬಿಟ್ಟು ಅಮ್ಮ ಯಾವಾಗಲೂ ಇದರಲ್ಲಿ ಕಾಯಿಸಲ್ಲ. ಸೊ ಏನಾದರೂ ತುಂಬ ಎಮರ್ಜೆನ್ಸಿ ಇದೆ ಸೊ ಅಂತ ಅಂದಾಗ ನನಗೆ ಇದು ಯೂಸ್ ಆಗುತ್ತೆ ಅಷ್ಟೇ. ಬಟ್ ರೆಗ್ಯುಲರಾಗಿ ನನಗೆ ಅಮ್ಮ ಇದೇ ಥರ ಪಾತ್ರೆಯಲ್ಲೇ ಕಾಯಿಸ್ಕೊಡೋದು. ಸೊ ಒಗ್ಗರಣೆ ಹಾಕಿಟ್ಟಿದ್ದಾರೆ. ಅವಳು ಎದ್ದೊಳೋದಕ್ಕೆ ಮುಂಚೆ ನಾನು ತಿಂಡಿ ಮಾಡ್ಕೊಬೇಕು. ಸೊ ಕಡಲೆಬೀಜ ಕೂಡ ನಮ್ಮಮ್ಮ ಸಪ್ರೇಟಾಗಿ ಕರೆದಿರ್ತದೆ ಈ ಥರ. ಅಂದರೆ ಒಗ್ಗರಣೆ ಜೊತೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ಮೆತ್ತಗಾಗುತ್ತೆ. ನಾನು ತಿನ್ನೋದಿಲ್ಲ, ನಂಗೆ ಕ್ರಿಸ್ಪಿ ಆಗಿರಬೇಕು. ಅದಕ್ಕೆ ಹಂಗೆ ರೆಡಿ ಮಾಡಿಟ್ಟು ಇವಾಗ ತಾನೇ ಹೋದರು. ಸೊ ಇವಳು ಮಲ್ಕೊಂಡಿದ್ದಾಳೆ. ನಾನು ಇನ್ನೂ ಕೂಡ ಬೆಡ್ಡೆಲ್ಲ ಕ್ಲೀನ್ ಮಾಡಿಲ್ಲ. ಸೊ ಇವಾಗ ಅದೊಂದು ಕೆಲಸ ಮುಗಿಸ್ಕೊಂಡು ತಿಂಡಿ ಕೂಡ ತಿನ್ಕೋಬೇಕು. ಸೊ ಆರಾಮ್ಸೆ ಮಲಗಿದ್ದಾಳೆ. ಆದರೆ ಏನು ಗೊತ್ತಾ, ತುಂಬ ಅಂದರೆ ತುಂಬ ಹಠ ಮಾಡ್ತಾ ಇದ್ದಾಳೆ. ಗೊತ್ತಿಲ್ಲ, 3rd monthಗೆ ಬಿದ್ದಾಗಿಂದನೂ ಅವಳು ಸ್ವಲ್ಪ ಹಠ ಜಾಸ್ತಿ ಆಗಿದೆ ಅವಳದು. ಸೊ ಎಲ್ಲ ಮಕ್ಕಳು ಹಾಗೆ ಇರ್ತಾರೋ ಗೊತ್ತಿಲ್ಲ. ಕೆಲವರು ಅಂದರೆ ನನಗೆ ತುಂಬ ಹೇಳ್ತಾಯಿದ್ರು, ಇಲ್ಲ ಅವಳಿಗೆ 3 ತಿಂಗಳಿಗೆ ಬಿದ್ದಿದ ತಕ್ಷಣ 2 ಕಂಪ್ಲೀಟ್ ಆಗಿ 3ಗೆ ಬಿದ್ದಿದ ತಕ್ಷಣ ಹಠ ಮಾಡೋದಿಲ್ಲ, ಆರಾಮ್ಸೆ ಮಲ್ಕೋತಾಳೆ, ತುಂಬ ಚೆನ್ನಾಗಿರ್ತಾಳೆ. ಯಾಕಂದರೆ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹಠ ಮಾಡಿದ್ಲು ಅಂತ ಹೇಳಿದ್ರು. ಬಟ್ ಏನು ಗೊತ್ತಾ, ಇವಳು Day 1ಇಂದ ಹಠ ಮಾಡ್ತಾಯಿದ್ಲು. 2nd monthಲ್ಲೂ ಮಾಡಿದ್ಲು. ಇವಾಗ 3rd monthಗೆ ಬಿದ್ದರೆ ಇನ್ನೂ ಜಾಸ್ತಿ ಆಗಿದೆ ಇವಳು. ಸೊ ಇವಳು ಡೇ ಆ್ಯಂಡ್ ನೈಟ್ ಮಲ್ಗೋದಿಲ್ಲ. ಯಾವಾಗ ಮಲ್ಕೋತಾಳೆ ಅಂದರೆ ಬೆಳಗಿನ ಜಾವ ಒಂದು 4 o'clock ಮಲಗ್ತಾಳೆ. 4 o'clock ಮಲ್ಕೊಂಡ್ಬಿಟ್ಟು ಒಂದು 7:30, 8 o'clock ಎದ್ಬಿಡ್ತಾಳೆ. ಸೊ ಮತ್ತೆ ಅವಳು ಮಲ್ಕೊಳ್ಳೋದೇ ನೆಕ್ಸ್ಟು ಬೆಳಗಿನ ಜಾವ. ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳು, ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಗೊತ್ತಿಲ್ಲ. ಸೊ ನನಗೂ ಅಷ್ಟು ನಿದ್ದೆ ಇಲ್ಲ ಅಂತ ಅಂದರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ನಿಮಗೂ ಗೊತ್ತಿದೆ, ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಗೊತ್ತಿರುತ್ತೆ. ಸೊ ಸಾರಿ, ನಾನು ಟ್ರೈಪಾಡ್ ಯೂಸ್ ಮಾಡ್ತಿಲ್ಲ, ಹಿಂಗೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಕೈ ತುಂಬ ನೋವಾಗ್ತಿದೆ. ಸೊ ಅದಕ್ಕಾಗಿ ನನಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆಲ್ಲ ಕಷ್ಟನೇ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಮಕ್ಕಳು ನಂಗೆ ಅದೇ ಥರ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಸ್ವಲ್ಪ ಆದರೂ ಅಟ್ಲೀಸ್ಟ್ ಫೀಡಿಂಗ್ ತೊಗೊಂಡು ಆದಮೇಲೆ ಆದ್ರೂ ಅವ್ರು ಮಲ್ಕೋತಾರೆ ಅನಿಸುತ್ತೆ. 1-2 hours ಆದರೂ ಮಲ್ಕೋತಾರೆ ಯಾವುದೇ ಮಕ್ಕಳಾದ್ರೂ. ಆ್ಯಂಡ್ ಸ್ನಾನ ಆದಮೇಲೆ ಕೂಡ ಅಟ್ಲೀಸ್ಟ್ 1-2-3 hours ಆದರೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಬಟ್ ಇವಳು ಫೀಡಿಂಗ್ ಆದಮೇಲೂ ನಿದ್ದೆ ಮಾಡೋದಿಲ್ಲ, ಸ್ನಾನ ಆದಮೇಲಂತೂ ಇನ್ನೂ ನಿದ್ದೆ ಮಾಡೋದಿಲ್ಲ. ಮ್ಯಾಕ್ಸಿಮಮ್ 10 minutes ಅವಳು ನಿದ್ದೆ ಮಾಡಿದ್ರೆ ಹೆಚ್ಚು. ಸೊ ಅದ್ರ ಮೇಲೆಲ್ಲ ಅವಳು ನಿದ್ದೆ ಎಲ್ಲ ಮಾಡೋದಕ್ಕೆ ಹೋಗಲ್ಲ.
ಏನೇ ಇದ್ರು ಅವಳ ಟೈಮಿಂಗ್ಸ್ ಬೆಳಗಿನ ಜಾವ ಅಷ್ಟೇನೆ. ಸೊ ಇದು ಅಭ್ಯಾಸ ಹೇಳ್ಬೇಕು ಅಂದರೆ ನಂದೇ ಬಂದುಬಿಟ್ಟಿದೆ ಅನ್ಕೋತೀನಿ ನಾನು. ಯಾಕಂದರೆ ನಾನು ಹಾಗೆ ಅಲ್ವಾ, ಸ್ವಲ್ಪ ನಾನು ನಿದ್ದೆ ಎಲ್ಲ ಕಮ್ಮಿ ಮಾಡ್ತಾ ಇದ್ದಿದ್ದು. ಸೊ ಇವಳಿಗೂ ಅದೇ ಆಗಿಬಿಟ್ಟಿದೆ ಅನಿಸುತ್ತೆ. ಪ್ರೆಗ್ನೆಂಟಲ್ಲಂತೂ ನನಗೆ ಇನ್ನೂ ನಿದ್ದೆ ಕಮ್ಮಿ ಮಾಡ್ತಿದ್ದೆ. ಮೇ ಬಿ ಅವಳಿಗೂ ಅದೇ ಬಂದಿದೆಯೋ ಗೊತ್ತಿಲ್ಲ. ಬಟ್ ನನಗಂತೂ ನಿದ್ದೆ ಇಲ್ಲದೆ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಸೊ ಅವಳು ಹೆಲ್ತಿಯಾಗಿ ಚೆನ್ನಾಗಿದ್ರೆ ಸಾಕಷ್ಟೇ. ನಿದ್ದೆ ಮಾಡದೇ ಇರಲಿ, ಅವಳು ಹೆಲ್ತ್ ಚೆನ್ನಾಗಿದ್ರೆ ಸಾಕು. ಸೊ ನಾನಿವಾಗ ಕ್ಲೀನ್ ಮಾಡ್ಕೊತೀನಿ. ಹಾಗೆ ನೋಡಿ ವೈಟ್ ಹೇರ್ಸ್ ಆಗಿಬಿಟ್ಟಿದ್ದೆ, ಐಬ್ರೋಸ್ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದೆ. ಫಸ್ಟು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ತಿಂಡಿ ತಿನ್ಕೊಂಡ್ಬಿಡ್ತೀನಿ ಅವಳು ಎದ್ದೋಳೋ ಅಷ್ಟರಲ್ಲಿ. ಫ್ರೆಂಡ್ಸ್, ಹಾಗೆ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಎಷ್ಟೇ ಗಲೀಜಿದ್ರೂ ಪರವಾಗಿಲ್ಲ, ಆದರೆ ನನಗೆ ಎದ್ದಿದ ತಕ್ಷಣ ಫಸ್ಟ್ ನನ್ನ ಬೆಡ್ ನನಗೆ ಕ್ಲೀನ್ ಆಗಬೇಕು. ಅಲ್ಲಿವರೆಗೂ ನಂಗೆ ಸಮಾಧಾನನೇ ಇರಲ್ಲ. ಸೊ ಫಸ್ಟು ನಾನು ಯಾವಾಗಲೂ ಅಷ್ಟೇ ಎದ್ದಿದ ತಕ್ಷಣ ಬೆಡ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಬ್ಯಾಸ್ಕೆಟು ಮತ್ತು ಹನಿದು, ಸಿರಪ್ಪು, ಬಾಕ್ಸು, ಡೈಪರ್ದು ಎಲ್ಲದೂ ನನ್ನ ಕೈಗೆ ಸಿಗೋ ಥರನೇ ಇಟ್ಕೋತೀನಿ. ಅವಳು ತುಂಬ ಸಮ್ಟೈಮ್ಸ್ ಹತ್ತು ಬಿಡ್ತಾಳೆ. ಆ ಟೈಮಲ್ಲಿ ನನಗೆ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೆಡ್ ಮೇಲೆ ಇಟ್ಕೋತೀನಿ. ಸೊ ಬ್ಯಾಸ್ಕೆಟಲ್ಲಿ ಏನಿಲ್ಲ ಅಂದರೂ ಒಂದು 30 ಜೊತೆ ಬಟ್ಟೆ ಇಡ್ಸತ್ತೆ ಇವಳ್ದು. ಸದ್ಯಕ್ಕೆ ಚಿಕ್ಕದು ಬಟ್ಟೆ ಅಲ್ವಾ, ಸೊ ಇಡ್ಸತ್ತೆ. ಹಾಗೆ ಒಂದು ಬಾಕ್ಸಿಗೆ ಅವಳದೆಲ್ಲ ಪ್ರಾಡಕ್ಟ್ಸ್ಗಳನ್ನ ಇಟ್ಟಿರ್ತೀನಿ, ಅಂದರೆ ಕ್ರೀಮು, ಸೋಪು, ಸೊ ಈ ಥರದ್ದೆಲ್ಲ ಅದನ್ನು ಪೌಡರ್ ಎಲ್ಲ ಇಟ್ಕೊಂಡಿರ್ತೀನಿ. ಆ್ಯಂಡ್ ಒಂದು ಬಾಕ್ಸಲ್ಲಿ ಅವಳು ಸಿರಪ್ಪು, ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಟಿರ್ತೀನಿ. ಈಸಿಯಾಗಿ ಸಿಗತ್ತೆ ಅಂತ ಹೇಳಿ ಅಷ್ಟೇ. ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೆ. ಬಟ್ ಅಷ್ಟರಲ್ಲಿ ಎದ್ದುಬಿಟ್ಲು. ಸೊ ಎದ್ದರೆ ಹತ್ತು ಬಿಡ್ತಾಳೆ ಅಂತ ಹೇಳಿಬಿಟ್ಟು ಜೋಲಿ ಹತ್ರ ಹೋಗಿ ಮಾತಾಡಿಸ್ತಾ ಇದ್ದೆ. ಹಾಗೆ ನಾನು ಏನು ಮಾಡ್ತೀನಿ ಅಂದರೆ, ಅವಳು ಎದ್ದಿದ ತಕ್ಷಣ ನಾನು ಜೋಲಿಯಿಂದ ಎತ್ಕೊಳ್ಳೋದಕ್ಕೆ ಹೋಗಲ್ಲ ಅವಳನ್ನ. ಸಡನ್ನಾಗಿ ನಾನು ಎತ್ಕೊಂಬಿಟ್ರೆ ಹತ್ತು ಬಿಡ್ತಾಳೆ ಅವಳು. ಸೊ ಈ ಥರ ಒಂದು 2 ನಿಮಿಷ ಅವಳನ್ನ ಚೆನ್ನಾಗಿ ಮಾತಾಡಿಸಿ ಅದಾದಮೇಲೆ ಎತ್ಕೊಂಡ್ರೆ ಅವಳು ಕೂಡ ಸುಮ್ಮನೆ ಇರ್ತಾಳೆ. ಸೊ ಹಾಗೆ ಡೈಪರ್ ಕೂಡ ಚೇಂಜ್ ಮಾಡಬೇಕಿತ್ತು. ಬಟ್ ಆ ಟೈಮಲ್ಲಿ ಅವಳು ಮಲಗಿಬಿಟ್ಟಿದ್ಲು. ಸೊ ಮಲ್ಕೊಂಡಾಗ ಮಾಡಿದ್ರೆ ಅವಳಿಗೂ ಡಿಸ್ಟರ್ಬ್ ಆಗುತ್ತೆ, ಎದ್ದು ಬಿಡ್ತಾಳೆ. ಆ್ಯಂಡ್ ಅಮ್ಮ ಬೇರೆ ಇಲ್ಲಲ್ವಾ, ಸೊ ಅವಳು ಎದ್ದು ಬಿಟ್ಲು ಅಂದರೆ ನಂಗೆ ತುಂಬ ಕಷ್ಟ ಆಗಿಬಿಡುತ್ತೆ, ಮತ್ತೆ ಹತ್ತು ಬಿಡ್ತಾಳೆ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಅದೇ. ಆದರೆ ಲಕ್ಕಿಲಿ ಏನು ಗೊತ್ತಾ, ಅವಳಷ್ಟು ಅಳ್ಳೇ ಇಲ್ಲ. ಅಮ್ಮ ಇಲ್ಲ ಅಂದ್ರೂ ಪಾಪ ತುಂಬ ಆರಾಮಾಗಿದ್ಲು, ಅಳ್ತಾ ಇರಲಿಲ್ಲ, ಚೆನ್ನಾಗಿದ್ಲು. ಸೊ ಹಾಗೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ, ಮುಂದೆ ಬರೋ ವೀಡಿಯೋಗಳಲ್ಲಿ ಅವಳಿಗೆ ಯಾವ ಡೈಪರ್ಸ್ ಎಲ್ಲ ಯೂಸ್ ಮಾಡ್ತೀನಿ, ಹಾಗೆ ಅವಳಿಗೆ ಯಾವ ಒಂದು ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ಇವಾಗಲೇ ಶೇರ್ ಮಾಡ್ಕೋಬೋದು ಡೈಪರ್ಸ್ ಎಲ್ಲನೂ. ಬಟ್ ನಾನು ಅವಳಿಗೆ ಒಂದು 2 ರಿಂದ 3 ಬ್ರ್ಯಾಂಡಿಂದು ಕಂಪ್ನಿದು ಡೈಪರ್ಸ್ನ ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ಯಾವುದು ಓಕೆ ಅನಿಸಿದೆ, ಮಕ್ಕಳಿಗೆ ಯಾವ್ದು ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಸೊ ನನ್ನ ಎಕ್ಸ್ಪೀರಿಯೆನ್ಸು, ನಾನು ಅವಳಿಗೆ ಯೂಸ್ ಮಾಡ್ತಿರೋದ್ರಿಂದ ನಂಗೆ ಒಂದು ಐಡಿಯಾ ಇರೋದ್ರಿಂದ ಶೇರ್ ಮಾಡ್ಕೋತೀನಿ ಅಷ್ಟೇ. ಹಾಗೆ ಪ್ರಾಡಕ್ಟು ಅಷ್ಟೇ, ಬೇಬಿಗೆ ಪೌಡರ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಹನಿಗೆ ನಾನು ಯಾವ್ದು ಯೂಸ್ ಮಾಡ್ತೀನಿ ಅದು ಕೂಡ ನಾನು 2 ರಿಂದ 3 ಬ್ರ್ಯಾಂಡ್ನ ಯೂಸ್ ಮಾಡಿದ್ದೀನಿ. ಸೊ ಅವಳಿಗೆ ಇವಾಗ ಯಾವ್ದು ಸೆಟ್ ಆಗಿದೆ, ಇವಾಗ ನಾನು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀನಿ ಪ್ರೆಸೆಂಟಾಗಿ ಅಂತ ಹೇಳಿಬಿಟ್ಟು ಅದೆಲ್ಲದನ್ನು ಕೂಡ ನಿಮಗೆ ಮುಂದೆ ಬರೋ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಆ್ಯಂಡ್ ನ್ಯೂ ಬೋರ್ನ್ ಬೇಬೀಸ್ ಇದ್ದರೆ ನೀವು ಕೂಡ ಯಾವುದು ಡೈಪರ್ನ ಯೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತಲ್ವ. ಸೊ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎದ್ದ ಮೇಲೆ ಡೈಪರ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಹೊರ್ಗಡೆ ಸ್ವಲ್ಪ ಹೊತ್ತು ಓಡಾಡಿಸ್ತಿದ್ದೀನಿ. ಸೊ ಅವಳಿಗೆ ಈ ಥರ ಹೊರ್ಗಡೆ ನಾನು ಓಡಾಡಿಸಿದ್ರೆ ಅವಳು ಒಂಥರ ಖುಷಿ ಪಡ್ತಾಳೆ, ಸ್ಮೈಲ್ ಮಾಡ್ತಾ ಇರ್ತಾಳೆ. ಅವಳಿಗೆ ಏನಂದರೆ ಗಾಡಿಗಳ ಸೌಂಡನ್ನ ಚೆನ್ನಾಗಿ, ಆರನ್ ಸೌಂಡ್ ಎಲ್ಲದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಥರ ಹೊರಗಡೆ ಕರ್ಕೊಂಬಂದು ಒಂದು 5 ನಿಮಿಷ ಅವಳಿಗೆ ಓಡಾಡಿಸಿದ್ರೆ ರಿಲ್ಯಾಕ್ಸ್ ಆಗ್ತಾಳೆ. ಸೊ ನಾನು ಆಮೇಲೆ ತಿಂಡಿ ಆರಾಮಾಗಿ ತಿನ್ಕೋಬೋದು ಅನ್ನೋ ಕಾರಣಕ್ಕೆ ಒಂದು 5 ನಿಮಿಷ ಓಡಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನನಗಾಗಿರೋ ಓನ್ ಎಕ್ಸ್ಪೀರಿಯೆನ್ಸ್ ಏನು ಅಂತ ಅಂದರೆ, ಮಕ್ಕಳ ಜೊತೆ ಜಾಸ್ತಿ ನಾವು ಮಾತಾಡ್ತಾ ಇರಬೇಕು ಅನ್ನೋದು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಲೈಕ್ ಏನು ಗೊತ್ತಾ, ನಾನು ಅವಳನ್ನ ಹನಿನ ಮಾತಾಡಿಸ್ತಾ ಇದ್ದೀನಿ ಅಂತಂದರೆ ಅವಳು ತುಂಬ ಖುಷಿ ಪಡ್ತಾಳೆ. ಆ್ಯಂಡ್ ಅವಳು ನನ್ನ ಜೊತೆ ಮಾತಾಡಬೇಕು ಅಂತ ಟ್ರೈ ಮಾಡ್ತಿರ್ತಾಳೆ. ಸೊ ಅದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಾವು ಮಕ್ಕಳ ಜೊತೆ ಚೆನ್ನಾಗಿ ಅವರು ಎದ್ದಿದ್ದಾರೆ ಅಂತ ಅಂದರೆ ಆರಾಮ್ಸೆ ನಾವು ಕೂಡ ಅವ್ರ ಜೊತೆ ಮಕ್ಕಳು ಥರ ಮಿಂಗಲ್ ಆದರೆ ಅವರು ಕೂಡ ನಮ್ಮ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಸೊ ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೊಂದು ನನಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಹುಟ್ಟಿದಾಗಿಂದನೂ.
ಪೇಂಟ್ ಮಾಡ್ತಾರೆ ಅಲ್ಲಿಂದ ಊರಿಂದಾನೆ ಮಾಡ್ಸವ್ರ. ಅಂದ್ರೆ ಅದೆಲ್ಲ ಹಂಗೆ ಕಳ್ಸಿದ್ರು ಸಿಂಗಲ್ ಪೀಸ್. ಇಲ್ಲಿ ಬಂದು ರೆಡಿ ಮಾಡಿ ಪೇಂಟ್ ಮಾಡಿದ್ದು. ತಲೆ ಚೆನ್ನಾಗಿ ತಲೆ ಚೆನ್ನಾಗಿ ಬರುತ್ತೆ ಅಂತ ಈ ತರದ್ ಮಾಡ್ಸಿದ್ರು. ಚೆನ್ನಾಗಿರುತ್ತೆ. ಯಾಕಲ್ಲ ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಒಂದು ನಾಮಕರಣ ಇತ್ತು. ಸೊ ಅಮ್ಮ ಕೂಡ ಹೋಗಿದ್ರಲ್ವ, ಆ್ಯಂಡ್ ಅತ್ತೆ ಮಗ ಮಗಳು, ಸೊ ಅವ್ರ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಕೂಡ ಹನಿನ ನೋಡಿರಲಿಲ್ಲ. ಸೊ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರೂ ಬಂದರು. ಸೊ ಅತ್ತೆ ಬರೋಕ್ಕಾಗಿರ್ಲಿಲ್ಲ ನನ್ನ ಸೀಮಂತಕ್ಕೆ. ಅವ್ರದ್ದು ಅಡಿಕೆ ಕೆಲಸ ಮತ್ತು ತೆಂಗಿನಕಾಯ್ದು ಎಲ್ಲ ತುಂಬಾ ಕೆಲಸ ಇರುತ್ತೆ. ಅಡಿಕೆದಂದರೆ ಗೊತ್ತಿರುತ್ತೆ ನಿಮ್ಗೂ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ಬರೋಕ್ಕಾಗಿರ್ಲಿಲ್ಲ. ಆ್ಯಂಡ್ ಇವಾಗ ಬಂದರು. ನನಗಂತೂ ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದು. ಚಿಲ್ಡ್ರನ್ಸ್ ಡೇ. ನಾನು ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇಲ್ಲಿ ಥ್ಯಾಂಕ್ ಯು ದೊಡ್ಡಮ್ಮ. ರೋಸು, ಈ ಕೈಯಲ್ಲಿ ಚಾಕ್ಲೇಟ್. ಥ್ಯಾಂಕ್ ಯು. ಸ್ಮೈಲ್ ಮಾಡಿದ್ರೆ ಥ್ಯಾಂಕ್ ಯು. ಗುಡ್ ಗರ್ಲ್. ಫುಲ್ ಸ್ಮೈಲ್ ಚಿನ್ನು, ಫುಲ್ ಸ್ಮೈಲ್, ಫುಲ್ ಸ್ಮೈಲ್. ಹಾಗೆ ಇವರು ತುಮಕೂರಲ್ಲಿ ನಮ್ಮ ದೊಡ್ಡಮ್ಮ ಇರೋದು. ಸೊ ನಮ್ಮ ದೊಡ್ಡಮ್ಮನ ಮಗಳಿವರು. ಆ್ಯಂಡ್ ಇವರು ತುಮಕೂರಿಗೆ ಬಂದಾಗೆಲ್ಲನೂ ಮಿಸ್ಸೇ ಮಾಡಲ್ಲ. ಹನಿನ ನೋಡೋದಕ್ಕೆ ಬಂದೇ ಬರ್ತಾರೆ. ಯಾಕಂದರೆ ಮಕ್ಕಳಿರ್ತಾರಲ್ವ, ಇಲ್ಲ ಹನಿನ ನೋಡಬೇಕು ಅಂತೇಳಿ ಹಠ ಮಾಡ್ತಿರ್ತಾರಂತೆ. ಸೊ ಹಾಗಾಗಿ ಅವ್ರು ಬೆಂಗಳೂರಿಗೆ ಹೋಗ್ಬೇಕಾದ್ರೆ 5 ನಿಮಿಷ ಆಗಲಿ ಬಂದುಬಿಟ್ಟು ಅವಳನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ನಮ್ಮ ಅಣ್ಣ ಮಗ ಕೂಡ ಬಂದಿದ್ದ ಜೊತೆಯಲ್ಲಿ. ಸೊ ಎಲ್ಲರೂ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಅಮ್ಮ ಇಲ್ಲದೆ ಹನಿನ ಮೇಂಟೈನ್ ಮಾಡೋದು ಕೂಡ ಸ್ವಲ್ಪ ರಿಸ್ಕಿ ಅನ್ನಿಸ್ತು ನನಗೆ. ಆ್ಯಂಡ್ ಈ ಹೊಸ ಟ್ರೈಪಾಡ್ನ ನಾನು ತರಿಸಿದ್ದೀನಿ, ಬಿಕಾಸ್ ನಾನು ಟ್ರೈಪಾಡೇ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಹೊಸದು ತರಿಸ್ದೆ. ಸೊ ಇದು ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನೀವು ತೊಗೋಬೇಕು ಅಂತಂದರೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿ. ಬೇಕು ಅಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಓಕೆನಾ. ಇನ್ ಕೇಸ್ ನೀವು ಕೇಳಿದ್ರೆ ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಸೊ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಯೂಸ್ ಆಗುತ್ತೆ ಇದು ಬ್ಲಾಗ್ನ ಮಾಡ್ತಾಯಿದ್ರೆ. ಆ್ಯಂಡ್ ಅರಿ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ.